ಎಲ್ಲ ಸ್ಟೂಡೆಂಟ್ಸ್, ಹೌ ಆರ್ ಯು? ಬೈತಿದ್ರೆ ಅನಿಸುತ್ತೆ. ಒಳ್ಳೆ ಜೊತೆಯಲ್ಲಿ ಮಹಾಭಾರತ ನೋಡೋ ಟೈಮಿಗೆ ಗುರುಜಿ ವಿಡಿಯೋ ಕಳಿಸ್ತಾರಪ್ಪ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಬೈತಾ ಇದ್ದೆ ಅನಿಸುತ್ತೆ. ಸಾಕು, ಆಲ್ರೆಡಿ ತುಂಬ ದಿನ ರಜೆಯನ್ನು ಕಳೆದಿದ್ದೀರಾ. ಆಲ್ರೆಡಿ ಬೇರೆ ಬೇರೆ ಸಬ್ಜೆಕ್ಟ್ನ ಕ್ಲಾಸಸ್ಗಳನ್ನು ನೋಡ್ತಾ ಇದ್ದೀರಾ. 10th ಸಿಲೆಬಸ್ ಏನಿದೆ ಅನ್ನೋಂಥ ಒಂದು ಐಡಿಯಾ ಸಿಕ್ಕಿದೆ. ಮೇ ಬಿ ಇದು ನನ್ನ ಫಸ್ಟ್ ಕ್ಲಾಸ್ ಅನಿಸುತ್ತೆ ನಾನು ನಿಮಗೆ ಟೀಚ್ ಮಾಡ್ತಾ ಇರೋಂಥದ್ದು. ಈ ಹಿಂದಿನ ಕ್ಲಾಸಸ್ಗಳಲ್ಲಿ ನಾನು ಒಂದಿಷ್ಟು ಇಂಟರ್ನಲ್ ಮಾರ್ಕ್ಸ್ ಬಗ್ಗೆ, ಅದೇ ರೀತಿ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಎಷ್ಟು ಲೆಸನ್ಸ್ಗಳಿರುತ್ತೆ, ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಂಟ್ರಡಕ್ಷನ್ಸ್ನ ಕೊಟ್ಟಿದ್ದೆ. ಈ ದಿನ ನಾನು ಫಿಸಿಕ್ಸ್ನ ಚಾಪ್ಟರ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಚಾಪ್ಟರ್ನ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಸಬ್ಜೆಕ್ಟ್ ಅಂದರೆ ನಾನು ಟೀಚ್ ಮಾಡೋಂಥ ಸಬ್ಜೆಕ್ಟ್ಗೆ ನೀವು ಎಷ್ಟು ನೋಟ್ಸ್ ಇಡಬೇಕಾಗುತ್ತೆ ಮತ್ತು ಯಾವ ರೀತಿ ಬರ್ಕೋಬೇಕಾಗತ್ತೆ, ಏನು ಬರೀಬೇಕಾಗತ್ತೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. 200 ಪೇಜಿನ 2 ನೋಟ್ಬುಕ್ಕನ್ನು ಇಡಿ. 200 ಪೇಜಿನ 2 ನೋಟ್ಬುಕ್ಕನ್ನು ಇಡಬೇಕು. ಒಂದು ನೋಟ್ಬುಕ್ಕನ್ನು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋದಕ್ಕೆ. ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋದಕ್ಕೂ ನೀವು ತುಂಬ ಶ್ರಮ ಪಡಬೇಕಾಗಿರೋದಿಲ್ಲ. ನಾನು ಈ ವಿಡಿಯೋನ ಜೊತೆಗೇನೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ರೆಡಿ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ಅದರ ಇಮೇಜ್ ಅಥವಾ PDF ಅನ್ನು ಸೆಂಡ್ ಮಾಡ್ತೀನಿ. ಆ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ತಾ ಹೋಗಿ. ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇನ್ನೊಂದು ನೋಟ್ಸನ್ನು ನೀವೇನು ಮಾಡಬೇಕು ಅಂದರೆ, ನಾನು ಪ್ರತಿ ವಿಡಿಯೋ ಕಳಿಸಿದಾಗ ಅದ್ರ ಜೊತೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ಹೋಮ್ವರ್ಕ್ ಅಂತ ಹೇಳಿ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಆ ಕ್ವಶನ್ ಆನ್ಸರ್ಗಳನ್ನು ಜೊತೆಗೆ ಎಕ್ಸಸೈಸ್ ಕ್ವಶನ್ ಆನ್ಸರ್ ಇರುತ್ತಲ್ವ, ಆ ಕ್ವಶನ್ ಆನ್ಸರ್ಗಳನ್ನು ಕೂಡ ಇನ್ನೊಂದು ನೋಟ್ಬುಕ್ಕಲ್ಲಿ ಇಡಬೇಕು. ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತೀನಿ ನೋಡಿ. ಫಿಸಿಕ್ಸ್ಗೆ 200 ಪೇಜಿನ 2 ನೋಟ್ಬುಕ್ಗಳು, ಅದು ಕಿಂಗ್ ಸೈಜ್ ಇಟ್ಟರೆ ಒಳ್ಳೆಯದು. ಒಂದು ನೋಟ್ಬುಕ್ಕಲ್ಲಿ ನಾನು ನನ್ನ ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಿಮಗೆ ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಆ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ನೀಟಾಗಿ ಆ ಪಾಯಿಂಟ್ ನೋಟ್ಬುಕ್ಕಲ್ಲಿ ಬರೀಬೇಕು. ಇನ್ನೊಂದು ಯಾವುದಂದರೆ, ನಾನು ಕೊಡುವಂಥ ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ಮತ್ತು ಎಕ್ಸಸೈಸ್ ಕ್ವಶನ್ ಆನ್ಸರ್ಗಳನ್ನು ಆ ಇನ್ನೊಂದು ನೋಟ್ಸಲ್ಲಿ ಬರೀಬೇಕು. ಎರಡಲ್ಲೂ ಕೂಡ ಬರೀಬೇಕಾಗುತ್ತೆ. ಈ ರೀತಿ ಪಾಯಿಂಟ್ನ ಬರೀಬೇಕಾಗುತ್ತೆ. ಮೊದಲನೇದಾಗಿ ಲೆಸನನ್ನು ಸ್ಟಾರ್ಟ್ ಮಾಡೋಣ. ಏನು ಸ್ಟಾರ್ಟ್ ಮಾಡಬಹುದು? ನಿಮಗೆ ಫಿಸಿಕ್ಸ್ ಅಂದರೆ ಗೊತ್ತು, ಐಡಿಯಾ ಇದೆ. ಆಲ್ರೆಡಿ ನೀವೇ ಮಾಡ್ತಿದ್ದೀರಾ. ಒಂದು 6th ಇಂದಾನೆ ನಿಮಗೆ ಸೈನ್ಸ್ನ ಬ್ರಾಂಚಸ್ಗಳು, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಅನ್ನೋಂಥ ಬ್ರಾಂಚಸ್ಗಳ ಬಗ್ಗೆ ಐಡಿಯಾ ಇದೆ. ಮತ್ತು ಆಲ್ರೆಡಿ 8th 9th ಸಪ್ರೇಟ್ ಅಂದರೆ ಓದಿದ್ದೀರಾ, ಫಿಸಿಕ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಈಗ 10th ಕೂಡ ನಾನು ನಿಮಗೆ ಫಿಸಿಕ್ಸ್ನ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಟೀಚ್ ಮಾಡ್ತೀನಿ. ಯಾವ ಕಾನ್ಸೆಪ್ಟ್ಗಳು ಅಂತ ಹೇಳಿ ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ ನಾನು. ಅದರಲ್ಲಿ ಮೊದಲನೇದು ಎಲೆಕ್ಟ್ರಿಸಿಟಿ ಅನ್ನುವಂಥ ಒಂದು ಲೆಸನ್ ಬರುತ್ತೆ. ಎಲೆಕ್ಟ್ರಿಸಿಟಿ ನಾವು ಕನ್ನಡದಲ್ಲಿ ಅದನ್ನು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಗೊತ್ತಾಯ್ತಾ? ಎಲೆಕ್ಟ್ರಿಸಿಟಿ ಅಂದ ತಕ್ಷಣ KV ಕಾಲೋನಿಂದ ನೆನ್ಪು ಮಾಡ್ಕೋಬೇಡಿ, ಹೆದರಬೇಡಿ, ನಾವು ಅಲ್ಲಿಗೆ ಕರ್ಕೊಂಡು ಹೋಗಲ್ಲ. ಎಲೆಕ್ಟ್ರಿಸಿಟಿ ಅಂದರೆ ನೀವು ಏನು ತಿಳ್ಕೋಬೇಕು ಫಿಸಿಕ್ಸ್ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ದಿಸ್ ಇಸ್ ದ ಫಸ್ಟ್ ಲೆಸನ್. ಫಿಸಿಕ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದು ಆ್ಯಕ್ಚುಲಿ 12th ಲೆಸನ್ ಆಗಿದೆ. ನಾನು ಮಾಡ್ತಾ ಇರೋದು ಫಿಸಿಕ್ಸ್ನಲ್ಲಿ ಇದು ಫಸ್ಟ್ ಲೆಸನ್ ಆಗಿರುತ್ತೆ. 7th ಸ್ಟ್ಯಾಂಡರ್ಡ್ನಲ್ಲಿ ನೀವು ಆಲ್ರೆಡಿ ಎಲೆಕ್ಟ್ರಿಸಿಟಿ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಿದ್ರಿ. ವಾಟ್ ಈಸ್ ಎಲೆಕ್ಟ್ರಿಸಿಟಿ, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್, ದೆನ್ ದ ಸಿಂಬಲ್ಸ್, ಸರ್ಕ್ಯೂಟ್ ಡಯಾಗ್ರಾಮ್, ಮತ್ತು ಆ ಸಿಂಬಲ್ಸ್ಗಳನ್ನು ಯೂಸ್ ಮಾಡುವಂಥದ್ದು, ಸರ್ಕ್ಯೂಟ್ ಡಯಾಗ್ರಾಮನ್ನು ಡ್ರಾ ಮಾಡುವಾಗ ಯಾವ ಸಿಂಬಲ್ಸ್ಗಳನ್ನು ಬರೀಬೇಕು ಅನ್ನೋದು, ಇದ್ರ ಬಗ್ಗೆ ಸ್ಟಡೀಸ್ ಮಾಡಿದ್ವಿ. ಹೌದಾ? ಈವನ್ ಮತ್ತು 8th ಕೂಡ ಸ್ವಲ್ಪ ಅದ್ರ ಬಗ್ಗೆ ಕಾನ್ಸೆಪ್ಟ್, ಬಟ್ 7th ಬಗ್ಗೆ ತುಂಬ ಕ್ಲಿಯರಾಗಿ ತಿಳ್ಕೊಂಡಿದ್ವಿ. ನಾವು ತುಂಬ ಈಸಿಯಾಗಿರೋ ಒಂದು ಡೆಫಿನೇಷನನ್ನು ಹೇಳ್ತೀವಿ. ವಾಟ್ ಈಸ್ ಎಲೆಕ್ಟ್ರಿಸಿಟಿ ಅಂದಾಗ ನಾವು ಹೇಳೋದು ಒಂದು ಸಿಂಪಲ್ ಡೆಫಿನೇಷನ್: ಎಲೆಕ್ಟ್ರಿಸಿಟಿ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಎಲೆಕ್ಟ್ರಿಸಿಟಿ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ನೆಕ್ಸ್ಟ್ ಕ್ವಶನ್ ಅಂತ ಕೇಳ್ಬೋದು, ಹೌ ಕ್ಯಾನ್ ಯು ಸೇ ಎಲೆಕ್ಟ್ರಿಸಿಟಿ ಈಸ್ ಎ ಫಾರ್ಮ್ ಆಫ್ ಎನರ್ಜಿ? ತುಂಬ ಸಿಂಪಲ್, ಬುಕ್ ನೋಡ್ರೆ ಗೊತ್ತಾಗುತ್ತೆ ಅಂತೇಳಿ. ಏನು ಅಂದರೆ, ನಾವು ಎನರ್ಜಿ ಅಂದಾಗ ಯಾವಾಗ ಕರಿತೀವಿ? ವಾಟ್ ಈಸ್ ಎನರ್ಜಿ ಅಂದಾಗ ದ ಕೆಪಾಸಿಟಿ ಟು ಡೂ ವರ್ಕ್. ದ ಕೆಪಾಸಿಟಿ ಟು ಡೂ ವರ್ಕ್ ಇಸ್ ಕಾಲ್ಡ್ ಎನರ್ಜಿ. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಲು ಬೇಕಾಗುವಂಥ ಸಾಮರ್ಥ್ಯವನ್ನು ನಾವು ಕರಿತೀವಿ ಎನರ್ಜಿ ಅಥವಾ ಶಕ್ತಿ ಅಂತ ಕರಿತೀವಿ. ಎಲೆಕ್ಟ್ರಿಸಿಟಿಯನ್ನು ಕೂಡ ಯಾಕೆ ಎನರ್ಜಿ ಅಂತ ಕರಿತೀವಿ? ನನ್ನ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಚಾರ್ಜ್ ಚೆನ್ನಾಗಿದೆ ಅಂತ ಅರ್ಥ. ಹಾಗಾದರೆ ಮೊಬೈಲ್ನಲ್ಲಿ ಚಾರ್ಜ್ ಇದೆ ಅಂದರೆ ಹೇಗಾಗುತ್ತೆ? ದಟ್ ಇಸ್ ವಿತ್ ದ ಹೆಲ್ಪ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಆರ್ ಎಲೆಕ್ಟ್ರಿಸಿಟಿ ಅಲ್ವಾ? ಎಲೆಕ್ಟ್ರಿಸಿಟಿಯನ್ನು ಬಳಸಿ ನೀವು ಮೊಬೈಲ್ನಲ್ಲಿ ಚಾರ್ಜ್ ಮಾಡಿಕೊಂಡ್ರಿ ಅಂದರೆ, ನೀವು ಮೊಬೈಲ್ನಲ್ಲಿ ನನ್ನ ವಿಡಿಯೋ ನೋಡ್ತಾ ಇರೋದು ಒಂದು ಕೆಲಸ ಅಂದರೆ, ಆ ಮೊಬೈಲ್ಗೆ ವಿಡಿಯೋ ಡಿಸ್ಪ್ಲೇ ಆಗೋದಕ್ಕೆ ಬೇಕಾಗಿರುವಂಥ ಕೆಲಸ ಮಾಡಬೇಕಾಗಿರುವಂಥ ಎನರ್ಜಿ ಕೊಟ್ಟಿದೆ, ಅದು ಎಲೆಕ್ಟ್ರಿಸಿಟಿ. ಇಟ್ ಇಸ್ ದ ಎಲೆಕ್ಟ್ರಿಸಿಟಿ ಫಾರ್ಮ್ ಆಫ್ ಎನರ್ಜಿ. ಮನೇಲಿ ಲೈಟ್ ಉರಿತಾ ಇದೆ ಅಂದರೆ ಬಲ್ಬ್ ಗ್ಲೋ ಆಗ್ತಾ ಇದೆ, ಬೆಳಕು ನೀಡ್ತಾ ಇದೆ. ಇಟ್ ಇಸ್ ಎ ವರ್ಕ್. ಬೆಳಕನ್ನು ಕೊಡುವಂಥದ್ದು ಕೆಲಸ. ಹಾಗಾದರೆ ಕೆಲಸ ಮಾಡೋದಕ್ಕೆ ಸಾಮರ್ಥ್ಯ ಹೇಗೆ ಬಂತು? ಎಲೆಕ್ಟ್ರಿಸಿಟಿಯಿಂದ.
ಫ್ಯಾನ್ ತಿರುಗ್ತಾ ಇದೆ, ದ ಮೂವ್ಮೆಂಟ್ ಆಫ್ ದ ಫ್ಯಾನ್ ಇಸ್ ದಟ್ ಇಸ್ ದ ವರ್ಕ್. ಅದೊಂದು ಕೆಲಸ. ಆ ಕೆಲಸ ಮಾಡೋ ಸಾಮರ್ಥ್ಯ ಹೇಗೆ ಬಂತು? ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. ಮನೇಲಿ ಮಿಕ್ಸರ್ನ ರನ್ ಮಾಡ್ತೀವಿ, ಗ್ರೈಂಡರ್ಗಳನ್ನ ರನ್ ಮಾಡ್ತೀವಿ, ಅದು ವರ್ಕ್ ತಾನೇ, ಕೆಲಸ, ಹೌದಾ? ಆ ಕೆಲಸ ಆಗಬೇಕು. ಹಾಗಾದ್ರೆ ಎನರ್ಜಿ ಎಲ್ಲಿ ಬರುತ್ತೆ? ದಟ್ ಇಸ್ ಬೈ ದ ಎಲೆಕ್ಟ್ರಿಸಿಟಿ. ಅದಕ್ಕಾಗಿ ನಾವೇನು ಕರಿತೀವಿ? ಎಲೆಕ್ಟ್ರಿಸಿಟಿ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ವೈ ಎಲೆಕ್ಟ್ರಿಸಿಟಿ ಇಸ್ ಎ ಫಾರ್ಮ್ ಆಫ್ ಎನರ್ಜಿ? ಬಿಕಾಸ್ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ವಿ ಕ್ಯಾನ್ ಡೂ ವರ್ಕ್. By using electricity, we can do work. Therefore, electricity is a form of energy. ಅಂದರೆ ಎಲೆಕ್ಟ್ರಿಸಿಟಿಯನ್ನು ಬಳಸಿಬಿಟ್ಟು ನಾವು ಕೆಲಸವನ್ನು ಮಾಡಬಹುದು ಅಂದಮೇಲೆ ಎಲೆಕ್ಟ್ರಿಸಿಟಿ ಕೂಡ ಒಂದು ಎನರ್ಜಿ ಅನ್ನೋದನ್ನು ನಾವು ಒಪ್ಪಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಎಲೆಕ್ಟ್ರಿಸಿಟಿಯನ್ನು ಕರೆಂಟ್ ಅಂತ ಹೇಳ್ತೀವಿ. ಸಾಮಾನ್ಯ ನಾವು ಕರೆಂಟ್ ಹೋಯಿತು, ಕರೆಂಟ್ ಬಂತು ಅನ್ನೋ ಟರ್ಮಲ್ಲಿ ಬಳಸ್ತೀವಿ. ಯಾಕಂದ್ರೆ ಪವರ್ ಅಂತ ಹೇಳಬೇಕು. ನಾವು ಪವರ್ ಕಟ್ ಅನ್ನೋದಕ್ಕೆ ನಮ್ಮ ಮನೇಲಿ ನಾವೇನು ಮಾಡ್ತೀವಿ? ಕರೆಂಟ್ ಬಂತು, ಕರೆಂಟ್ ಹೋಯಿತು, ಕರೆಂಟಿನ ಸ್ವಿಚ್ ಹಾಕು, ಈ ಥರ ಹೇಳ್ತೀವಿ. ಹಾಗಾದ್ರೆ ಕರೆಂಟ್ ಅಂದರೆ ಏನು? ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಟರ್ಮ್ನ ಡೆಫಿನೇಷನ್ ತಿಳ್ಕೊಳ್ಳೋದಕ್ಕಿಂತ ಮೊದಲು ಕರೆಂಟ್ ಅನ್ನೋ ವರ್ಡ್ನ ಮೀನಿಂಗ್ ಏನಂತ ತಿಳ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ನ ಎಲೆಕ್ಟ್ರಿಸಿಟಿ ಲೆಸನ್ನಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಫಸ್ಟ್ ಒಂದು 2-3 ಲೈನ್ಸ್ ಇದೆ. ಏನು ಕರೆಂಟ್ ಅಂದರೆ? ಕನ್ನಡದಲ್ಲಿ ನಾವು ಒಂದು ಶಬ್ದ ಬಳಸ್ತೀವಿ, ಜರಿ ಅಂತ ಹೇಳ್ತೀವಿ ನಾವು. ಅಂದರೆ ಜರಿ ಅಂದರೆ ಏನು? ಸಾಮಾನ್ಯವಾಗಿ ನೀರು ಸಣ್ಣದಾಗಿ ಹರಿತಾ ಇರುವಂಥ ಜಾಗವನ್ನು ನಾವೇನು ಕರಿತೀವಿ? ಜರಿ ಅಂತ ಕರಿತೀವಿ. ಅದು ಫ್ಲೋ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಯಾವ ರೀತಿ ಹೇಳ್ತೀವಿ ಅಂದರೆ, ನೀರು ಹರಿಯೋದನ್ನು, ನೀರು ಹರಿತಾ ಇರುತ್ತಲ್ವ, ಆ ನೀರು ಹರಿಯೋದನ್ನು ನಾವು ಕರಿತೀವಿ ದ ಕರೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಕರೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅದೇ ಥರ ಗಾಳಿಯ ಕಣಗಳು ಕೂಡ ಬೀಸ್ತಾ ಹೋಗ್ತಲ್ಲ, ಒಂದು ಮೂವ್ಮೆಂಟ್ ಆಗುತ್ತಾನೆ, ದ ಫ್ಲೋ ಆಫ್ ದ ಏರ್ ಮಾಲಿಕ್ಯೂಲ್ಸ್, ಅದನ್ನು ನಾವು ಕರಿತೀವಿ ಕರೆಂಟ್ ಆಫ್ ಏರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಕರೆಂಟ್ ಅಂದರೆ ಏನು? ಕರೆಂಟ್ ಅನ್ನುವಂಥದ್ದು ಒಂದು ಜನರಲ್ ಟರ್ಮ್, ಅಂದರೆ ಒಂದು ಸಾಮಾನ್ಯವಾಗಿರೋದು ಶಬ್ದ. ಕರೆಂಟ್ನ ಮೀನಿಂಗ್ ಏನು ಅಂದರೆ ದ ಫ್ಲೋ FLOW, ದ ಫ್ಲೋ ಆಫ್ ಮಾಲಿಕ್ಯೂಲ್ಸ್. ಫ್ಲೋ ಆಫ್ ಮಾಲಿಕ್ಯೂಲ್ಸ್ ಇಸ್ ಕಾಲ್ಡ್ ಕರೆಂಟ್. ಅಂದರೆ ಯಾವುದೇ ರೀತಿಯಾದಂಥ ಅಣುಗಳ ಚಲನೆಯನ್ನು ಫ್ಲೋ ಆಫ್ ಮಾಲಿಕ್ಯೂಲ್ಸ್ ಆರ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಮೂವ್ಮೆಂಟ್ ಅಂತ ಫ್ಲೋ ಅಂತ ಹೇಳ್ಬೋದು. ದ ಫ್ಲೋ ಆಫ್ ಮಾಲಿಕ್ಯೂಲ್ಸ್ ಈಸ್ ಕಾಲ್ಡ್ ಕರೆಂಟ್. ಅಂದರೆ ಯಾವುದೇ ರೀತಿಯಾದಂಥ ಅಣುಗಳ ಚಲನೆಯನ್ನು ನಾವು ಕರಿತೀವಿ ಕರೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಫ್ಲೋ ಆಫ್ ವಾಟರ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ವಾಟರ್ ಕರೆಂಟ್. ದ ಫ್ಲೋ ಆಫ್ ಏರ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಏರ್ ಕರೆಂಟ್. ನಮ್ಮಲ್ಲಿ ಕನ್ನಡದಲ್ಲಿ ಇನ್ನೊಂದು ಶಬ್ದ ಬಳಸ್ತೀವಿ ನೋಡಿ, ಜನಸಾಗರ. ಜನಸಾಗರ ಅಂದ್ರೆ ಏನು? ಜನರು ಸಾಗರಕ್ಕೆ ಅಂದರೆ ನೀರಿನ ರೀತಿ ಹರಿದು ಹೋಗ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿ ಕರೆಂಟ್ ಅಂದ್ರೂ ಕೂಡ ಅರ್ಥ ಏನು ಅಂದರೆ ಫ್ಲೋ ಆಫ್ ಮಾಲಿಕ್ಯೂಲ್ಸ್. ಅಂದರೆ ಅದು ವಾಟರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಏರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಮಾಲಿಕ್ಯೂಲ್ಸ್ ಅಥವಾ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದಂಥ ಪಾರ್ಟಿಕಲ್ಸ್ಗಳು ಫ್ಲೋ ಆಗೋದನ್ನು ನಾವು ಕರಿತೀವಿ ಕರೆಂಟ್ ಅಂತ ಕರಿತೀವಿ. ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಆರ್ ಹೌ ಕ್ಯಾನ್ ಐ ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್? See, in our earlier classes, we have discussed about the charged particle, especially in the 8th standard. We have studied the proton, electron, neutron. See, the positively charged particles, negatively charged particles, and neutrally charged particles. See, what we call the positively charged particles are called proton. Negatively charged particles are called electron. And neutrally charged, that means there is no charge, the neutrally charged particles are called neutron. See, we know about the charged particles, that may be the electron or the proton. These are some of the charged particles. We know the conductors. Generally, all metals are conductors. All metals are good conductors of electricity. ಕಂಡಕ್ಟರ್ಸ್ ಕನ್ಸಿಸ್ಟ್ ದ ಎಲೆಕ್ಟ್ರಾನ್. ಅಂದರೆ ಸಾಮಾನ್ಯವಾಗಿ ಎಲ್ಲ ಮೆಟಲ್ಸ್ಗಳು ಕೂಡ ಒಳ್ಳೆ ಕಂಡಕ್ಟರ್ಸ್ಗಳು. ಆ ಮೆಟಲ್ಸ್ ಕಂಡಕ್ಟರ್ಸ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾ ಹೋಗುತ್ತೆ? ಎಲೆಕ್ಟ್ರಾನ್ಸ್ಗಳು ಸಾಮಾನ್ಯವಾಗಿ ಸ್ಟೇಬಲ್ ಆಗಿರಲ್ಲ. ಏನಾಗುತ್ತೆ? ತಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಅಂದರೆ ನಿಮ್ಮ ಥರನೇ ಒಂದು ಕಡೆ ಕುತ್ಕೊಂಡು ಕೆಲಸ ಮಾಡೋಂಥದ್ದು ಕೆಪಾಸಿಟಿ ಇರಲ್ಲ. ಏನು ಮಾಡ್ತೀರಾ? ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ಕ್ಲಾಸಲ್ಲೇ ಕುತ್ಕೊಂಡಾಗ, ನೀವು ಕ್ಲಾಸಲ್ಲಿರುವಾಗ ನಿಮ್ಮ ಡೆಸ್ಕಲ್ಲಿ ನೀವು ಒಬ್ಬರೇ ಇರ್ತೀರಾ. ಹಿಂದ್ಗಡೆ ಡೆಸ್ಕಲ್ಲಿ ನಿಮಗೆ ಬೇಕಾದ್ರೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬರೇ ಇದ್ದಾಗ ನೀವೇನು ಮಾಡ್ತೀರಾ? ಒಬ್ಬರಿಗೆ ಕುತ್ಕೊಳ್ಳೋಕೆ ಬೇಜಾರು ಅಥವಾ ಭಯ ಅನ್ನೋ ಅಂತ ಕಾರಣಕ್ಕೆ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ನೀವೇನು ಮಾಡ್ತೀರಾ? ಜೊತೆ ಸೇರ್ಕೊಳ್ತಿರ್ತಾನೆ, ಪೇರ್ ಆಗ್ತಾ ಹೋಗ್ತಿರಲ್ವಾ? ಅದೇ ಥರನೇ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ? ತಾವು ಸ್ಟೇಬಲ್ ಆಗೋದಕ್ಕಾಗಿ ಏನು ಮಾಡ್ತಾ ಇರುತ್ತೆ? ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೂವ್ಮೆಂಟ್ ಆಗೋದನ್ನೇ ನಾವು ಫ್ಲೋ ಅಂತ ಕರಿತೀವಿ. ಒಂದು ಎಲೆಕ್ಟ್ರಾನ್ ಒಂದು ಫ್ಲೋ ಅನ್ನೋಕ್ಕಾಗಲ್ಲ.
ಸಾವಿರಾರು ಲಕ್ಷಾಂತರ ಎಲೆಕ್ಟ್ರಾನ್ಸ್ಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾಗ್ತಾ ಹೋಗುತ್ತೆ, ಚಲಿಸ್ತಾ ಇರುತ್ತೆ. ಇಟ್ ಇಸ್ ದ ಫ್ಲೋ. ಹೌದಾ, ನೂರಾರು ಎಲೆಕ್ಟ್ರಾನ್ಸ್ ಅಥವಾ ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾ ಹೋಗುತ್ತೆ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಫ್ಲೋ ಆಗ್ತಾ ಹೋಗುತ್ತೆ. ಅದನ್ನು ಅಂದರೆ ಚಲಿಸ್ತಾ ಇರುತ್ತೆ, ಅದನ್ನು ಫ್ಲೋ ಅಂತ ಕರಿತೀವಿ. ಇಲ್ಲೂ ಕೂಡ ನೋಡಿ, ಫಾರ್ ಎಕ್ಸಾಂಪಲ್ ಇಟ್ ಇಸ್ ಅ ಪೀಸ್ ಆಫ್ ಕಂಡಕ್ಟರ್, ಅಂದರೆ ಇದು ಸಣ್ಣ ಒಂದು ವೈರ್ ತುಂಡು ಅಂತ ಕನ್ಸಿಡರ್ ಮಾಡಿದ್ರೆ ಮೆಟಲ್ ಪೀಸ್ ಅಂತ ಕನ್ಸಿಡರ್ ಮಾಡಿ. ಈ ಪೀಸ್ನಲ್ಲಿ ಇದಿಷ್ಟು ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ಸ್ಗಳಿದೆ. ಈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ಎಲ್ಲ ಒಂದೇ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, ಎಲ್ಲ ಒಂದೇ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಹೌದಾ, ನಾನೇನು ಹೇಳಿದೆ, ಕರೆಂಟ್ ಅಂದರೆ ಫ್ಲೋ ಆಫ್ ಪಾರ್ಟಿಕಲ್ಸ್. ಫ್ಲೋ ಆಫ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಕರೆಂಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಸ್ಗಳು, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಲ್ವಾ, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಫ್ಲೋ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಫ್ಲೋ ಆಫ್ ಚಾರ್ಜ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಒಂದು ನಿರ್ದಿಷ್ಟವಾಗಿರುವ ಪ್ರದೇಶದಲ್ಲಿ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇದೆ ಇನ್ ಎ ಯೂನಿಟ್ ಟೈಮ್. ಇದನ್ನು ನಾವು ಕರೆಂಟ್ ಅಂತ ಹೇಳ್ತೀವಿ. ಹೇಗೆ ಡಿಫೈನ್ ಮಾಡ್ತಾರೆ, ಡೆಫಿನಿಷನ್ ಅನ್ನು ನೋಡಿ. ಇಟ್ ಈಸ್ ದ electric current, it is the amount of charge, it is the amount of charge flowing, amount of charge, it is the amount of charge flowing, amount of charge flowing through a particular area, through a particular area in unit time. ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಅಮೌಂಟ್ ಆಫ್ ಚಾರ್ಜ್, electric current is the amount of charge flowing through a particular area in a unit time. ಅಂದರೆ ನಿರ್ದಿಷ್ಟವಾದ ಪ್ರದೇಶದಲ್ಲಿ, in a particular area, ನಿರ್ದಿಷ್ಟವಾದ ಪ್ರದೇಶದಲ್ಲಿ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಒಂದು ಸಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಾನ್ಸ್ಗಳು ಚಲಿಸ್ತಾ ಇದ್ರೆ ಅದು ನಿರ್ದಿಷ್ಟವಾದ ಸಮಯದಲ್ಲಿ ಇನ್ ಎ ಯೂನಿಟ್ ಟೈಮ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಏರಿಯಾ ಎಷ್ಟು ಹೇಳ್ತೀವಿ, ಇಲ್ಲಿಂದ ಇಲ್ಲಿಗೆ ಒಂದು 10 ಸೆಂಟಿಮೀಟರ್ ಇದೆ. ಹೌದಾ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ನಿರ್ದಿಷ್ಟವಾದ ಏರಿಯಾ, ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಇನ್ ಎ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಅಥವಾ ಇದನ್ನ ಇನ್ನೊಂದು ರೀತಿ ಹೇಳ್ತಾರೆ, ದಟ್ ಈಸ್ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಎಲೆಕ್ಟ್ರಾನ್ಸ್ಗಳು ಚಲಿಸುವ ದರವನ್ನು, ಅಂದರೆ ಫ್ಲೋ ಆಗ್ತಿರುವಂಥ ಕ್ವಾಂಟಿಟಿಯ ದರವನ್ನು ನಾವು ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ಎಲೆಕ್ಟ್ರಿಸಿಟಿ? ದೆನ್ ವಾಟ್ ಈಸ್ ಎಲೆಕ್ಟ್ರಿಸಿಟಿ ಅಂದರೆ, ಎಲೆಕ್ಟ್ರಿಸಿಟಿ ಈಸ್ ದ ಪ್ರೆಸೆನ್ಸ್ ಆ್ಯಂಡ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಸಿಟಿ ಈಸ್ ದ ಪ್ರೆಸೆನ್ಸ್ ಆ್ಯಂಡ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಯಾವುದೇ ಒಂದು ಕಂಡಕ್ಟರ್ ಇದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೈರ್ ಇದೆ, ಆ ವೈರ್ನಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಆ ಎಲೆಕ್ಟ್ರಿಸಿಟಿಯಲ್ಲಿ ಅಂದರೆ ಆ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಇರಬೇಕು, ಜನರಲಿ ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗಳು ಇರೋದಷ್ಟೇ ಅಲ್ಲ, ಎಲೆಕ್ಟ್ರಾನ್ಸ್ಗಳು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದ್ರೆ ಮಾತ್ರ ನಾವು ಅದನ್ನು ಏನು ಕರಿತೀವಿ, ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಹೇಗೆ ಇನ್ನೊಂದ್ಸಲ ಸರಿಯಾಗಿ ಅರ್ಥ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಸುಮ್ಮನೆ ನಿಂತ ನೀರಿದ್ರೆ ಅದರಲ್ಲಿ ಫೋರ್ಸ್ ಇರಲ್ಲ. ನೀರು ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ರೆ ಅದ್ರ ಯಾವುದೇ ರೀತಿ ಫೋರ್ಸ್ ಇರಲ್ಲ. ಹೌದಾ, ಅದೇ ನೀರು ಜೋರ ಒಂದು ಕಡೆ ಹರಿತಾ ಇದೆ ಅಂದರೆ ಅದ್ರಲ್ಲಿ ಎದುರುಗಡೆ ಏನು ಸಿಕ್ಕರು ಕೊಚ್ಕೊಂಡು ಹೋಗುತ್ತಲ್ವಾ, ಎದುರುಗಡೆ ಏನು ಸಿಕ್ಕರು ಕೊಚ್ಕೊಂಡು ಹೋಗುತ್ತಾನೆ. ಅದೇ ಥರ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಮೆಟಲ್ಸ್ಗಳಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಆಲ್ ಮೆಟಲ್ ಕನ್ಸಿಸ್ಟ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಇದೆ ಅಂದ ತಕ್ಷಣ ಅದ್ರಲ್ಲಿ ಕರೆಂಟ್ ಇದೆ ಅಂತ ಅರ್ಥ ಅಲ್ಲ. ಯಾವಾಗ ಎಲೆಕ್ಟ್ರಾನ್ಸ್ಗಳು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೋ, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೋ, ಆ ರೀತಿ ಫ್ಲೋ ಆದಾಗ ನಾವು ಇದನ್ನು ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಆರ್ ಎಲೆಕ್ಟ್ರಿಸಿಟಿ. ದಟ್ ಈಸ್ ಎಲೆಕ್ಟ್ರಿಸಿಟಿ ಅಂತ ಹೇಗೆ ಡಿಫೈನ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಈಸ್ ದ ಪ್ರೆಸೆನ್ಸ್, ಎಲೆಕ್ಟ್ರಿಸಿಟಿ ಈಸ್ ದ ಪ್ರೆಸೆನ್ಸ್ ಆ್ಯಂಡ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅರ್ಥ ಆಯ್ತಲ್ವಾ? ಎಲೆಕ್ಟ್ರಿಸಿಟಿ ಅಂದರೆ ಏನು ಅಂದರೆ ಇಟ್ ಈಸ್ ದ ಪ್ರೆಸೆನ್ಸ್ ಆ್ಯಂಡ್ ಫ್ಲೋ ಆಫ್ ಚಾರ್ಜ್. ಅಂದರೆ ಯಾವುದೇ ಕಂಡಕ್ಟರ್ನಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಇರಬೇಕು ಮತ್ತು ಅದು ಫ್ಲೋ ಆಗ್ತಾ ಇರಬೇಕು, ಅದನ್ನು ನಾವು ಕರಿತೀವಿ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಅಮೌಂಟ್ ಆಫ್ ಚಾರ್ಜ್, ಇಟ್ ಈಸ್ ದ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂದರೆ
ಅಂದರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಜನರಲಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಾ ಇದ್ರೆ ಅದನ್ನು ನಾವು ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಡೆಫಿನೇಷನ್ ಏನಿದೆ ಅಂದರೆ ದಟ್ ಈಸ್ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ಗಳು ಫ್ಲೋ ಆಗ್ತಾ ಇರೋದಂದ್ರೆ ಚಲಿಸುತ್ತಿರುವ ದರವನ್ನು ಅಂದರೆ ಪರಿಮಾಣವನ್ನು ನಾವು ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಈಗ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಆರ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅನ್ನೋದು ಅರ್ಥ ಆಯಿತು. ಆ ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಮ್ಯಾಥಮೆಟಿಕಲಿ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಅಂದರೆ ಸಿಂಪಲ್ ಆಗಿ ಕೆಲವೊಂದು ಸಿಂಬಲ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಮತ್ತು ಎಲೆಕ್ಟ್ರಿಕ್ ಕರೆಂಟ್ಗೂ ಕೂಡ ಅದರದೇ ಆದ ಒಂದು SI ಯೂನಿಟ್ ಇರುತ್ತೆ. SI ಯೂನಿಟ್ ಅಂದರೆ ಗೊತ್ತಲ್ವಾ, ಸಿಸ್ಟಮ್ ಇಂಟರ್ನ್ಯಾಷನಲ್. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೆಲವೊಂದು ತೂಕ ಅಥವಾ ಅಳತೆ ಮಾಡೋಕ್ಕೆ ಒಂದಿಷ್ಟು ಯೂನಿಟ್ಸ್ಗಳನ್ನು ಬಳಸ್ತೀವಿ. ಯಾಕೆ ಅಂತಾರಾಷ್ಟ್ರೀಯ ಮಟ್ಟ ಅನ್ನೋ ಶಬ್ದನ ಯಾಕೆ ಬಳಸ್ತೀವಿ? ಯಾಕೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಥವಾ ಸಿಸ್ಟಮ್ ಇಂಟರ್ನ್ಯಾಷನಲ್ SI ಅಂತ ಯಾಕೆ ಹೇಳ್ತೀವಿ? ಎಕ್ಸಾಂಪಲ್ ಏನಂದರೆ ನಮ್ಮ ಕಡೆ ನಾವು 250 ಗ್ರಾಮ್ 250 ಗ್ರಾಮ್ಗೆ 1/4 kg ಅಂತ ಬಳಸ್ತೀವಿ. ಹೌದಾ? 250 ಗ್ರಾಮ್ಗೆ ನಾವು 1/4 kg ಅಂತ ಹೇಳ್ತೀವಿ. ಅದೇ ನೀವು ಬಯಸಿನ ಕಡೆ ಹೋದರೆ, ಸಾಮಾನ್ಯವಾಗಿ ಹುಬ್ಳಿ ಧಾರವಾಡದ ಕಡೆ ಹೋದರೆ ಏನಾಗ್ತಾ ಹೋಗುತ್ತೆ, ಅದೇ 250 ಗ್ರಾಮ್ಗೆ 1/4 ಕಿಲೋ ಅಂತ ಹೇಳ್ತೀವಿ. ನೋಡಿ, ನಮ್ಮಲ್ಲಿ 250 ಗ್ರಾಮ್ಗೆ 1/4 kg ಅಂತ ಹೇಳ್ತೀವಿ. ಅದೇ ಬೇರೆ ಅಂದರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಅಂದರೆ ಬಯಲುಸೀಮೆ ಭಾಗಕ್ಕೆ ಹೋದರೆ ಅದಕ್ಕೆ 1/4 ಕಿಲೋ ಅಂತ ಹೇಳ್ತೀವಿ. ವ್ಯತ್ಯಾಸ ಆಗುತ್ತಲ್ವಾ? ನಾವೇನಾದರೂ ಬಯಲುಸೀಮೆ ಕಡೆ 1/4 kg ಹೋದರೆ ಅವ್ರು ಒಂಥರ ಗೊಂದಲ ಆಗುತ್ತೆ, ಅವ್ರು ನಮ್ಗೆ 1/4 ಕಿಲೋ ಅಂದರೆ ನಮಗೆ ಒಂಥರ ಗೊಂದಲ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ತೀವಿ ಅಂದರೆ ಕೆಲವೊಂದು ಯೂನಿಟ್ಸ್ಗಳನ್ನು ಇಡೀ ಪ್ರಪಂಚದಲ್ಲಿ ಒಂದೇ ರೀತಿಯಲ್ಲಿ ವ್ಯವಹಾರಕ್ಕೆ ಬಳಸಲಿ ಅನ್ನೋ ಕಾರಣಕ್ಕೆ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಸಿಸ್ಟಮನ್ನು ಬಳಸ್ತೀವಿ. ಆ ಯೂನಿಟನ್ನು ಬಳಸುವಂಥ ಸಿಸ್ಟಮನ್ನು ನಾವು ಸಿಸ್ಟಮಾ ಇಂಟರ್ನ್ಯಾಷನಲ್ SI ಯೂನಿಟ್ ಅಂತ ಹೇಳ್ತೀವಿ. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ಗೂ ಕೂಡ ಒಂದು SI ಯೂನಿಟನ್ನು ಬಳಸ್ತೀವಿ. ಆ SI ಯೂನಿಟ್ ಹೇಗೆ ಬರುತ್ತೆ? ಎಲೆಕ್ಟ್ರಿಕ್ ಕರೆಂಟನ್ನು ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಅದು ಸಿಂಬಲ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಸಿ, ಎಲೆಕ್ಟ್ರಿಕ್ ಕರೆಂಟ್ ಡೆಫಿನೇಷನ್ ಹೇಳುವಾಗ ನಾವೇನು ಹೇಳ್ತೀವಿ? ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಫ್ಲೋ ಆಫ್ ಚಾರ್ಜ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್. Electric current is flow of charge in a particular area in unit time. Definition in ಮಾಡ್ಕೊಳ್ಳಿ. What is electric current? Electric current is the flow of charge in a particular area in a unit time. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟರ್ಮ್ಸ್ ಯಾವುದು? ಫ್ಲೋ ಆಗ್ತಿರೋಂಥ ಚಾರ್ಜ್ ಮತ್ತು ಟೈಮ್. ಫ್ಲೋ ಆಗ್ತಿರೋಂಥ ಚಾರ್ಜ್ ಮತ್ತು ಟೈಮ್ ಇಂಪಾರ್ಟೆಂಟ್ ಟರ್ಮ್ಸ್ ಆಗಿರುತ್ತೆ. ಆ ಟೈಮ್ ಮತ್ತು ಫ್ಲೋ ಆಗ್ತಿರೋಂಥ ಚಾರ್ಜ್ ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಇದಕ್ಕೆ ಸಿಂಬಲ್ಸ್ಗಳನ್ನು ಬಳಸಿ ಅದನ್ನು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು. ಅಥವಾ ಅದನ್ನ ಇನ್ನೊಂದು ಥರ ಯಾವುದು ಹೇಳ್ತಂದರೆ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಆಫ್ ಚಾರ್ಜ್, ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಟೈಮ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ನಾವು ಚಾರ್ಜ್ ಅಂದರೆ ಕ್ವಾಂಟಿಟಿ ಆಫ್ ಚಾರ್ಜ್ ಅಂದರೆ ಎಷ್ಟು ಪ್ರಮಾಣದ ಚಾರ್ಜ್ ಪಾರ್ಟಿಕಲ್ಸ್ಗಳು ಫ್ಲೋ ಆಗಿದೆ, ಎಷ್ಟು ಪ್ರಮಾಣದ ಎಲೆಕ್ಟ್ರಾನ್ಸ್ಗಳು, ಕ್ವಾಂಟಿಟಿ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಫ್ಲೋ ಆಗಿದೆ ಅನ್ನೋದನ್ನ ಕ್ಯೂ ಅನ್ನುವಂಥದ್ದು. ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಕ್ಯೂ ಅನ್ನು ನಾವೇನು ಮಾಡ್ತೀವಿ? ಕ್ವಾಂಟಿಟಿ ಆಫ್ ನೆಟ್ ಚಾರ್ಜ್ ಅಂತ ಸಿಂಬಲ್ ಆಗಿ ಯೂಸ್ ಮಾಡ್ತೀವಿ. ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಕ್ಯೂ. ಟೈಮ್ ಸಿಂಬಲ್ ಏನು ಬಳಸ್ತೀವಿ? ಸ್ಮಾಲ್ ಲೆಟರ್ ಟಿ. ನೆನ್ಪಿಟ್ಕೊಳ್ರಿ, ಟೈಮ್ಗೆ ಬಳಸುವಂಥ ಸಿಂಬಲ್ ಸ್ಮಾಲ್ ಲೆಟರ್ ಟಿ. ಯಾಕೆ ಸ್ಮಾಲ್ ಲೆಟರ್ ಟಿ? ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಲೆಟರ್ ಟಿ ಅನ್ನು ಸಾಮಾನ್ಯವಾಗಿ ಟೈಮ್ ಪೀರಿಯಡ್ಗೆ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ ಟಿ ಅನ್ನು ಟೈಮ್ ಪೀರಿಯಡ್ಗೆ ಯೂಸ್ ಮಾಡ್ತೀವಿ. ಅದಕ್ಕಾಗಿ ಜಸ್ಟ್ ಟೈಮನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಸ್ಮಾಲ್ ಲೆಟರ್ ಟಿ ಅನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟಿಗೆ ಏನು ಸಿಂಬಲ್ ಯೂಸ್ ಮಾಡ್ತೀವಿ? ಕ್ಯಾಪಿಟಲ್ ಲೆಟರ್ ಐ. ಎಲೆಕ್ಟ್ರಿಕ್ ಕರೆಂಟ್ನ ಸಿಂಬಲ್ ಏನು? ಕ್ಯಾಪಿಟಲ್ ಲೆಟರ್ ಐ. Here, observe carefully. Q represents quantity of net charge, T represents time, and I represents electric current. Then, what is the relationship between quantity of charge, time, and electric current? The relationship between quantity of charge, time, and electric current is mathematically expressed as I is equal to Q by T. It is represented as I is equal to Q by T. ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟ್ನ ಫಾರ್ಮುಲಾ ಏನು ಬರುತ್ತೆ? I is equal to Q by T. What is I? I is electric current. What is Q? Q is quantity of net charge. What is T? T is time. ಅರ್ಥ ಆಯ್ತಾನೆ? I is equal to Q by T. ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟಿಗೆ SI ಯೂನಿಟ್ ಏನು ಬರುತ್ತೆ? ಇದರ ಆಧಾರದ ಮೇಲೆ ನಾವು SI ಯೂನಿಟ್ ಅನ್ನು ಕೊಡ್ತಾ ಹೋಗ್ಬೋದು. ಹೇಗೆ SI ಯೂನಿಟ್ ಅನ್ನು ಹೇಗೆ ಹೇಳ್ತಾರೆ ಅಂದರೆ, ಕ್ವಾಂಟಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ಸ್ಗಳ SI ಯೂನಿಟ್ ಏನು ಬರುತ್ತೆ ಅಂದರೆ ಇಟ್ ಈಸ್ ಕೂಲಾಂಬ್. SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಾಂಬ್.
ಕೂಲಾಂಬ್ ಅನ್ನುವಂಥದ್ದು ಚಾರ್ಜ್ ನ ಎಸ್ಐ ಯೂನಿಟ್ ಆಗಿರುತ್ತೆ. ಅದನ್ನ ಕ್ಯಾಪಿಟಲ್ ಲೆಟರ್ ಸಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆ 1 ಕೂಲಾಂಬ್ ಅಂದ್ರೆ ಅರ್ಥ ಏನು? 1 ಕೂಲಾಂಬ್ ಯಾವ್ದು ಸಮ ಅಂದ್ರೆ 1 ಕೂಲಾಂಬ್ ಈಸ್ ಈಕ್ವಲ್ ಟು 6 into 10 to the power of 18 electron. 1 ಕೂಲಾಂಬ್ ಈಸ್ ಈಕ್ವಲ್ ಟು 6 into 10 to the power of 18 electron. ಇಷ್ಟೇನಾ? ಇದು ಎಷ್ಟಾಗುತ್ತೆ ವ್ಯಾಲ್ಯೂ? 6 into 10 to the power of 18 electron ಅಂದ್ರೆ 6 ಬರೆದು ಅದ್ರ ಮುಂದೆ 18 0 ಬರೀ, 6 ಬರೆದು 6 ಬರೆದು ಅದ್ರ ಮುಂದೆ 18 zeros ಹಾಕಿದಾಗ ಎಷ್ಟಾಗುತ್ತೋ 1 ಕೂಲಾಂಬ್ನಲ್ಲಿ ಅಷ್ಟು ಎಲೆಕ್ಟ್ರಾನ್ಸ್ಗಳಿರುತ್ತೆ. ಹಾಗಾದ್ರೆ 1 ಕೂಲಾಂಬ್ ಅಂದ್ರೆ ಏನು? 1 ಕೂಲಾಂಬ್ ಈಸ್ ಈಕ್ವಲ್ ಟು 6 into 10 to the power of 18 electron. What is coulomb? Coulomb is the SI unit of quantity of net charge. Coulomb is the SI unit of charge. Then ಟೈಮ್ ಎಸ್ ಯೂನಿಟ್ ಏನು? ತುಂಬಾ ಕಡೆ ಬಳಸ್ತೀವಿ. ನೀವು 9th ಅಲ್ಲೆಲ್ಲ ವೆಲಾಸಿಟಿಗೆಲ್ಲ ಟೈಮ್ ಅನ್ನು ಯೂಸ್ ಮಾಡ್ತಿರ್ತಾನೆ. ಟೈಮ್ ಎಸ್ ಯೂನಿಟ್ ಏನು ಬರುತ್ತೆ? ಸೆಕೆಂಡ್. ಸೆಕೆಂಡ್ ಈಸ್ ದ ಎಸ್ ಯೂನಿಟ್ ಆಫ್ ಟೈಮ್. ಇದನ್ನ ಸ್ಮಾಲ್ ಲೆಟರ್ ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೆಕೆಂಡ್ ಈಸ್ ಎಸ್ ಯೂನಿಟ್ ಆಫ್ ಟೈಮ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಎಸ್. Then what will be the SI unit of electric current? ನೆನ್ಪಿಟ್ಕೊಳ್ಳಿ, SI unit of charge is coulomb. SI unit of time is second. ಏನಾಗುತ್ತೆ? SI unit of charge is coulomb and SI unit of time is second. Therefore, SI unit of electric current is coulomb per second. SI unit of electric current is ಕೂಲಾಂಬ್ ಪರ್ ಸೆಕೆಂಡ್. ಇನ್ನು ಹೇಗೆ ಬರ್ತೀವಿ? ಸಿ ಬಾರ್ ಎಸ್ ಅಂತ ಬರ್ತೀವಿ, ಅಥವಾ ಸಿ ಬದಲು ಎಸ್ ಬದಲು ಎಸ್ ಟು ದ ಪವರ್ ಆಫ್ -1 ಅಂತ ಕೂಡ ಬರೀಬಹುದು. ಸಿ ಬದಲು ಎಸ್ ಬದಲು ಎಸ್ ಟು ದ ಪವರ್ ಆಫ್ -1 ಅಂತ ಕೂಡ ಬರೀಬಹುದು. ಎಲೆಕ್ಟ್ರಿಕ್ ಕರೆಂಟ್ ನ ಎಸ್ ಯೂನಿಟ್ ಏನಾಗುತ್ತೆ? ಕೂಲಾಂಬ್ ಪರ್ ಸೆಕೆಂಡ್. ಆದರೆ ನಾವು ಜನರಲಿ ಏನು ಮಾಡ್ತೀವಿ? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಇನ್ನೊಂದು ಟರ್ಮ್ ಅನ್ನು ಯೂಸ್ ಮಾಡ್ತೀವಿ. ಯಾವ ಟರ್ಮ್ ಅನ್ನು ಯೂಸ್ ಮಾಡ್ತೀವಿ? ಆಂಪಿಯರ್. ಆಕ್ಚುಲಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಯಾವ್ದು ಕರಿತೀವಿ? ಆಂಪಿಯರ್. ಯಾಕೆ ಆಂಪಿಯರ್ ಅಂತ ಕರಿತೀವಿ? ಸಾಮಾನ್ಯವಾಗಿ ಕೆಲವೊಂದು ಯೂನಿಟ್ಗಳಿಗೆ SI ಯೂನಿಟ್ ಅನ್ನ ಮೆನ್ಷನ್ ಮಾಡುವಾಗ ಕೆಲವೊಬ್ಬ ಸೈಂಟಿಸ್ಟ್ಗಳ ಹೆಸರನ್ನು ಇಡ್ತೇವೆ. ನ್ಯೂಟನ್ ಅಂತ ಇರ್ಬೋದು, ಅಥವಾ ಆಂಪಿಯರ್ ಅಂತ ಇರ್ಬೋದು, ಜೌಲ್ ಅಂತ ಇರ್ಬೋದು. ಇದು ಸೈಂಟಿಸ್ಟ್ಗಳ ನೇಮ್. ಇಲ್ಲೂ ಕೂಡ ಅಷ್ಟೇ ಎಲೆಕ್ಟ್ರಿಕ್ ಕರೆಂಟ್ನ ಬಗ್ಗೆ ರಿಸರ್ಚ್ ಮಾಡಿರೋ ಕಾರಣದಿಂದಾಗಿ ಆಂಡ್ರೆ ಮ್ಯಾರಿ ಆಂಪಿಯರ್ ಅನ್ನೋ ಸೈಂಟಿಸ್ಟ್ ಹೆಸರನ್ನ ಎಲೆಕ್ಟ್ರಿಕ್ ಕರೆಂಟ್ಗೆ SI ಯೂನಿಟ್ ಆಗಿ ಇಡ್ತೀವಿ. ಹಾಗಾದ್ರೆ ರಿಮೆಂಬರ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ರಿಮೆಂಬರ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ದಟ್ ಮೀನ್ಸ್ 1 ampere is equal to 1 coulomb per second. You have understood the SI unit of the electric current. The SI unit of electric current is ampere. Then what is the meaning of the ampere? ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ನ SI ಯೂನಿಟ್ ಅನ್ನು ನಾವು ಆಂಪಿಯರ್ ಅಂತ ಹೇಳ್ತೀವಿ. ಹಾಗೆ 1 ಆಂಪಿಯರ್ ಅಂದ್ರೆ ಎಷ್ಟಾಗುತ್ತೆ? 1 ಆಂಪಿಯರ್ is equal to 1 coulomb per 1 second. 1 ampere is equal to 1 coulomb per second. ಇದನ್ನು ಸಿಂಬಾಲಿಕ್ ಆಗಿ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. A ಕ್ಯಾಪಿಟಲ್ ಲೆಟರ್ A ಅಂದ್ರೆ ಆಂಪಿಯರ್, ಕ್ಯಾಪಿಟಲ್ ಲೆಟರ್ C ಅಂದ್ರೆ ಕೂಲಾಂಬ್, ಸ್ಮಾಲ್ ಲೆಟರ್ S ಅಂದ್ರೆ ಸೆಕೆಂಡ್. ಆಂಪಿಯರ್ is the SI unit of the electric current, coulomb is the SI unit of the charge, and second is the SI unit of the time. ಹಾಗಾದ್ರೆ the SI unit of electric current is ampere. 1 ampere is equal to 1 coulomb per 1 second or 1 coulomb per second. ಹಾಗಾದ್ರೆ ಹೇಗೆ ಡಿಫೈನ್ ಮಾಡ್ತೀರಾ? ಎಕ್ಸಾಂಪಲ್ ಕೇಳ್ತಾರೆ, ಡಿಫೈನ್ ಆಂಪಿಯರ್, ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ಹೇಗೆ ಆನ್ಸರ್ ಬರೆಯಬೇಕು? ಸಿ 1 ampere is constituted by 1 ampere is constituted by the flow of 1 ampere is constituted by the flow of 1 coulomb of charge per second. 1 ampere is constituted by the flow of 1 coulomb of charge ಪರ್ ಸೆಕೆಂಡ್. ಇದರ ಅರ್ಥ ಏನು ಅಂದ್ರೆ 1 ಆಂಪಿಯರ್ ಅಂದ್ರೆ ಅರ್ಥ ಏನು ಅಂದ್ರೆ 1 ಸೆಕೆಂಡ್ ನಲ್ಲಿ 1 ಕೂಲಾಂಬ್ ನಷ್ಟು ಚಾರ್ಜ್ ಪಾರ್ಟಿಕಲ್ಸ್ ಫ್ಲೋ ಆಗುವುದನ್ನ 1 ಆಂಪಿಯರ್ ಅಂತೀವಿ. ಇಷ್ಟೇ ಅರ್ಥ. 1 ಆಂಪಿಯರ್ ಅಂದ್ರೆ ಏನು?
ಒಂದು ಸೆಕೆಂಡ್ನಲ್ಲಿ ಅಂದರೆ 1 ಸೆಕೆಂಡ್ನಲ್ಲಿ 1 ಕೂಲಾಮ್ನಷ್ಟು ಚಾರ್ಜ್ ಪಾರ್ಟಿಕಲ್ಸ್ ಫ್ಲೋ ಆದರೆ ಅದನ್ನು ಆಂಪಿಯರ್. 1 ಕೂಲಾಮ್ ಅಂದ್ರೆ ಎಷ್ಟು ಹೇಳಿದ್ನಲ್ವಾ, 6 × 10⁻18 ಎಲೆಕ್ಟ್ರಾನ್. ಅಂದರೆ 1 ಸೆಕೆಂಡ್ನಲ್ಲಿ 6 × 10⁻18. 6 × 10⁻18 ಅಂದರೆ 6 ಬರೆದು ಅದ್ರ ಮುಂದೆ 18 zeros ಹಾಕಿ ಅಷ್ಟು ಎಲೆಕ್ಟ್ರಾನ್ಸ್ಗಳು 1 ಸೆಕೆಂಡ್ನಲ್ಲಿ ಫ್ಲೋ ಆದರೆ ಅದನ್ನು 1 ಆಂಪಿಯರ್ ಅಂತ ಹೇಳ್ತೀವಿ. ಆಂಪಿಯರ್ ಅನ್ನೋದು ಜನರಲ್ ಟರ್ಮ್. ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಅದನ್ನ ಹೇಗೆ ಮೆನ್ಷನ್ ಮಾಡ್ತೀವಿ ಅಂದರೆ ಮೈಕ್ರೋ ಆಂಪಿಯರ್, ಮಿಲಿ ಆಂಪಿಯರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಂಪಿಯರ್ಗಿಂತ ಕಡಿಮೆ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಅಂದರೆ 1 ಕೂಲಾಮ್ಗಿಂತ ಕಡಿಮೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಅದನ್ನ 1 ಮಿಲಿ ಆಂಪಿಯರ್, ಅದನ್ನ 10⁻³ ಆಂಪಿಯರ್ ಅಂತ ಹೇಳ್ತೀವಿ. 1 ಮಿಲಿ ಆಂಪಿಯರ್ ಅಂದ್ರೆ ಎಷ್ಟು ಇರುತ್ತೆ? 1 ಮಿಲಿ ಆಂಪಿಯರ್ ಇಸ್ ಈಕ್ವಲ್ ಟು 10⁻³ ಆಂಪಿಯರ್. ಅದಕ್ಕಿಂತ ಕಡಿಮೆ ಇದ್ರೆ ಮೈಕ್ರೋ ಅಂತ ಹೇಳ್ತೀವಿ. 1 ಮ್ಯೂ, ಇದು ಸಿಂಬಲ್ ಮ್ಯೂ ಅಂತ ಬರುತ್ತೆ. 1 ಮೈಕ್ರೋ ಆಂಪಿಯರ್ ಇಸ್ ಈಕ್ವಲ್ ಟು 10⁻⁻6 ಆಂಪಿಯರ್. 1 ಆಂಪಿಯರ್ ಅಂದ್ರೆ 1 ಕೂಲಾಮ್ ಪರ್ ಸೆಕೆಂಡ್. ಅದಕ್ಕಿಂತ ಕಡಿಮೆ ಇದ್ರೆ 1 ಮಿಲಿ ಆಂಪಿಯರ್, ದಟ್ ಇಸ್ ಈಕ್ವಲ್ ಟು 10⁻³ ಆಂಪಿಯರ್. ಅದಕ್ಕಿಂತ ಕಡಿಮೆ ಇದ್ರೆ 1 ಮೈಕ್ರೋ ಆಂಪಿಯರ್, ದಟ್ ಈಸ್ ಈಕ್ವಲ್ ಟು 10⁻⁻6 ಆಂಪಿಯರ್. ಹಾಗಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಮೆಷರ್ ಮಾಡೋದಕ್ಕೆ ನಾವು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಬೇಕು. ನೋಡಿ, ಫಾರ್ ಇವಾಗ ನಾವೇನ್ ಮಾಡ್ತೀವಿ, ತೂಕವನ್ನ ಮೆಷರ್ ಮಾಡಬೇಕು ಅಂದ್ರೆ, ವೇಟ್ ಅನ್ನು ಮೆಷರ್ ಮಾಡಬೇಕು ಅಂದ್ರೆ ಬೇರೆ ವೇಟ್ಗಳನ್ನು ಬಳಸ್ತೀವಿ, ಅಂದ್ರೆ ತಕ್ಕಡಿಯನ್ನು ಬಳಸ್ತೀವಿ. ಹೌದಾ? ವೆಹಿಕಲ್ಸ್ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ ಮೆಷರ್ ಮಾಡೋದಕ್ಕೆ ಸ್ಪೀಡೋಮೀಟರ್ನ ಬಳಸ್ತೀವಿ. ಹಾಗಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಮೆಷರ್ ಮಾಡೋದು ಹೇಗೆ? ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಮೆಷರ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ಅಮ್ಮೀಟರ್ ಅಂತ ಕರಿತೀವಿ. ವಾಟ್ ಇಸ್ ಅಮ್ಮೀಟರ್? The instrument used to measure electric current is called ammeter. Ammeter ಅಂದ್ರೆ ಏನು ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಮೆಷರ್ ಮಾಡೋದಕ್ಕೆ ಬಳಸುವಂತ ಯೂನಿಟ್ ಅನ್ನ ನಾವು ಕರಿತೀವಿ ಅಮ್ಮೀಟರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಸೀರೀಸ್ ಇನ್ ಸರ್ಕ್ಯೂಟ್. ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ಡಿಫೈನ್ ಮಾಡುವಾಗ ಅಮ್ಮೀಟರ್ ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಮ್ಮೀಟರ್, ವೋಲ್ಟ್ ಮೀಟರ್ ಅಂತ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. 7th ಅಲ್ಲಿ ನೀವು ಕಲ್ತಿದ್ರಿ. ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕ್ಯೂಟ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದಾಗ ಅಮ್ಮೀಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇಷ್ಟನ್ನು ನೆನಪಿಟ್ಕೊಳ್ಳ್ರಿ. ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? The SI unit of electric current is ampere. What is the value of 1 ampere? 1 ampere is equal to 1 coulomb per second. Then what is the instrument used to measure electric current? Ammeter is the instrument used to measure electric current. ಇಷ್ಟ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಏನೇನು ತಿಳ್ಕೊಂಡ್ರಿ? The first one, electric current definition. Next, electricity, electric current, electricity. Then mathematical expression for electric current or the relationship between electric current, charge and time. That is I is equal to Q/T. Then the SI unit of electric current. SI unit of electric current is ampere. What is the value of 1 ampere? 1 ampere is equal to 1 coulomb per second. Then what is the instrument used to measure electric current? Ammeter is used to measure the electric current. How ammeter is connected in a circuit? Ammeter is connected series in a circuit. ನೆನ್ಪಿಟ್ಕೊಳ್ರಿ, ಮೊನ್ನೆ ಆಗಿರುವಂತಹ ಎಕ್ಸಾಮ್ ಅಲ್ಲೂ ಕೂಡ ಇದೇ ಕ್ವಶನ್ ಅನ್ನು ಕೇಳಿದ್ರು. ಅಮ್ಮೀಟರ್ ನ ಹೇಗೆ ಕನೆಕ್ಟ್ ಮಾಡ್ತಾರೆ? ಅಮ್ಮೀಟರ್ ಈಸ್ ಕನೆಕ್ಟೆಡ್ ಸೀರೀಸ್ ಇನ್ ಎ ಸರ್ಕ್ಯೂಟ್. ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿರುವಂಥದ್ದು. ಈ ವಿಡಿಯೋಸ್ ಜೊತೆಗೆ ನಾನು ನಿಮಗೆ ಇಲ್ಲೇನು ಪಾಯಿಂಟ್ಸ್ ಗಳನ್ನ ಬರ್ದಿದ್ದೀನೋ ಪಾಯಿಂಟ್ಸ್ ಗಳನ್ನು ಬರೆದಿರುವಂಥ ನೋಟ್ಸ್ ಅನ್ನ ಕೂಡ ಕಳಿಸಿದ್ದೀನಿ. ಮತ್ತೆ ನಿಮ್ಮಲ್ಲಿ ಸದ್ಯಕ್ಕೆ ಟೆಕ್ಸ್ಟ್ ಬುಕ್ ಇಲ್ಲ ಅನ್ನೋ ಕಾರಣಕ್ಕೆ ಟೆಕ್ಸ್ಟ್ ಬುಕ್ ನ ಪೇಜಸ್ ಕೂಡ ಒಂದು ಫೋಟೋ ಕಳಿಸಿದ್ದೀನಿ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಇದ್ರೂ ಕೂಡ ಅದೇ ಟೆಕ್ಸ್ಟ್ ಬುಕ್ ನಲ್ಲಿ ಅದೇ ರೀತಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಇವತ್ತಿಂದಾನೇ ಚೆನ್ನಾಗಿ ಓದೋಕೆ ಪ್ರಯತ್ನ ಮಾಡಿ. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನಿಮಗೆ ಆಲ್ರೆಡಿ ನಾವು ಸೈನ್ಸ್ ನಲ್ಲಿರುವಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಲೀಸ್ಟ್ ಅನ್ನ ಮತ್ತೆ ಡಯಾಗ್ರಾಮ್ಸ್ ಅನ್ನು ಸೆಂಡ್ ಮಾಡಿದ್ದೀವಿ. ಆ ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ತುಂಬ ಹೋಮ್ವರ್ಕ್ ಕೊಡಲ್ಲ. ನಾನು ಕೊಡೋಂಥ ಹೋಮ್ವರ್ಕ್ ಇಷ್ಟೇ. ಮೊದಲು ಅಂದರೆ ಆಗಸ್ಟ್ 15 ನಿಮ್ಗೆ ಟೈಮ್ ಕೊಡ್ತೀನಿ. ಆಗಸ್ಟ್ 15 ಸುಮಾರು ಇನ್ನೂ 1 ತಿಂಗಳ ಕಾಲ ಟೈಮ್ ಇದೆ. ಆಗಸ್ಟ್ 15 ಒಳಗಡೆ ಆ ಎಲ್ಲ ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಆ ಎಲ್ಲ ಡಯಾಗ್ರಾಮ್ಸ್ಗಳನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಂದರೆ ನಿಮಗೆ ಎಕ್ಸಾಮ್ನಲ್ಲಿ 12 to 14 ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಈಸಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಆಗಸ್ಟ್ 15
ಈ ವರ್ಷದ ಆಗಸ್ಟ್ 15ರೊಳಗಡೆ ನಿಮಗೆ ಕೊಟ್ಟಿರುವಂಥ ಡಯಾಗ್ರಾಮ್ ಲಿಸ್ಟ್ನಲ್ಲಿರುವಂಥ ಎಲ್ಲ ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಡಯಾಗ್ರಾಮ್ ಬರೆದು ಅದನ್ನು ಲೇಬಲ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಾವು ಕೊಡುವಂಥ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೋಟ್ಸಲ್ಲಿ ಬರೆದಿಟ್ಕೊಂಡು ಅದನ್ನು ದಿನ ಓದೋಂಥ ಅಭ್ಯಾಸ ಮಾಡಿ. ಜೊತೆಗೆ ಈಗ ನಾವೇನು ಕ್ವಶನ್ಸ್ಗಳನ್ನು ಕೊಡ್ತೀವೋ ಆ ಕ್ವಶನ್ಸ್ಗಳನ್ನು ಕೂಡ ಹೋಮ್ವರ್ಕ್ ಬುಕ್ಕಲ್ಲಿ ನೀಟಾಗಿ ಬರೆದಿಟ್ಕೊಳ್ತಾ ಹೋಗಿ ಎಕ್ಸಾಮ್ ಟೈಮಲ್ಲಿ ನಿಮಗೆ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು.